8 months ಬ್ಯಾಕ್ ಅವಾಗ ಬಿಟ್ಟಿದ್ದು ಏನೋ ತೋರ್ಸಕ್ ಹೋಗಿರ್ಲಿಲ್ಲ ನಾನು. ಆಮೇಲೆ ಈಗ ಬರ್ತಾ ಸ್ವಲ್ಪ ನೋವು ಕಾಣಿಸ್ತಿತ್ತು. ಅದು ಇದು ಸ್ವಲ್ಪ ಮೂಳೆ ಇದು ದಪ್ಪ ಕಾಣ್ತಾ ಇದಲ್ಲ ಅಲ್ಲೇ ದಪ್ಪ ಐತೆ ನೋಡಿ. ಇದು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಹಿಂಗ್ ದಪ್ಪ ಬಂದಿದೆ. ಇಲ್ಲ ಬಂದ ತಕ್ಷಣ ತೋರ್ಸ್ದ ದಪ್ಪ ಐತೆ ಕಣೋ. ಏನಾಗೈತೆ ಎಲ್ಲಿರೋದು ನಾವು ಟಿ ನರಸೀಪುರದ ಹತ್ರ. ಟಿ ನರಸೀಪುರದ ಹತ್ರ. ಮುಂಚೆ ಯಾರು ಹೇಳಿಲ್ವ ಅಜ್ಜಿ ಸರ್ ನಿಮ್ಗೆ? ಸರ್ ನನಗೆ ಗೊತ್ತಾಗಿಲ್ಲ. ಇಲ್ಲಿ ಕಾಣ್ತಾ ಇದ್ರು ಪಾಪ ಇಲ್ಲಿ ನೋಡಿ. ನಾನು ಹೇಳಿದೆ ಸರ್ ಎಕ್ಸ್ರೇ ನೋಡ್ಬಿಟ್ಟು. ಇಲ್ಲಿ ಗೊತ್ತಾಗ್ತಾ ಇಲ್ಲ ನೋಡಿ. ಇದೆ ಮೂಳೆ ಇಲ್ಲಿ ಇಲ್ಲಿ ಇದು ಇಲ್ಲಿ ಇದು ಕೂತ್ಕೊಳ್ಳಿ. ಕಾಣ್ತಾ ಇದ್ದಲ್ಲಮ್ಮ? ಅದೇ ಕಾಣ್ತಾ ಇದೆ ಸರ್. ನಾನು ಅವತ್ತು ಹೇಳಿದೆ ಎಕ್ಸ್ರೇ ಅಲ್ಲಿ ಹೇಳಿದೆ. ಇವ್ರು ನೆಗ್ಲೆಕ್ಟ್ ಮಾಡ್ಬಿಟ್ಟ ಸರ್. ಈಗ ತುಂಬಾ ನೋವು ಕೊಡ್ತಾರೆ. ಇವಾಗ ಮುಟ್ಟಕ್ಕೆ ಆಗಲ್ಲ, ಹೆಜ್ಜೆ ಇಡಕ್ಕಾಗಲ್ಲ, ಕೂತ್ಕೊಳಕ್ ಆಗಿಲ್ಲ. ಆಮೇಲೆ ನೋವು ತುಂಬಾ ಭಾರನೂ ಇಲ್ಲ ನಿನ್ ಶರೀರ. ಹೌದಪ್ಪ ದಪ್ಪ ಇದೆಯಾ ಅಂತ ಹೇಳಕ್ಕೆ ಈ ವಯಸ್ಸಲ್ಲಿ ಮಾಡ್ಕೊಂಡ್ರೆ ಎದ್ದಾಡ ಮೇಲೆ ಅದು ಬೈಕಿಂದ ಬಿದ್ದಿದ್ದು ಸರ್. ಹೌದಾ? ಮುಂದಕ್ಕೆ ಬನ್ನಿ. ಟಿ ನರಸೀಪುರಲ್ಲಿ ನೆರಗತ್ತಳ್ಳಿ ಅಂತ ಬರ್ತದೆ. ಕಗ್ಲಿಪುರ ಗೊತ್ತಾ ನಿಮ್ಗೆ? ಅಲ್ಲಿರೋದು ಕಗ್ಲಿಪುರದವ್ರು ಸರ್. ಕೂತ್ಕೊಳ್ಳಪ್ಪ. ಜ್ಞಾನ ಕೂತ್ಕೊ. ಎದ್ದಾಡ ಮೇಲೆ ಇಟ್ಕೋಗೋಡು ನೋಡಪ್ಪ. ಮತ್ತೆ ಗಿತ್ತೆ ಏನಿಲ್ಲ. ಏನು ಓದ್ತಾರದು? BSc. ಶಾಬಾಷ್. ಯಾಕಂದ್ರೆ ಬಡೆ ಹುಡುಗರು ಮತ್ತೆ ಆಟ ಗಿಟ ಆಡೋದು ಮಾಡೋಕ್ಕೆ ಬಹಳ ಕಷ್ಟ ಆಗ್ಬಿಡ್ತದೆ. ಮುಂದೆ ವಾಪಸ್ ಎತ್ತು ಪ್ಯಾಂಟ್ ಎಲ್ಲ ಚೇರ್ ಅಲ್ಲೇ ಇರಲಿ. ಪ್ಯಾಂಟ್ ಎತ್ತು. ಏನಾಗಿದೆ ಗೊತ್ತಾಗ್ತಾ ಇದೆ. ದಪ್ಪ ಬಡಿತಾ ಇದೆ ಮೂಳೆ. ಅವ್ರು ಹೇಳಿದ್ರಲ್ಲ ಡಾಕ್ಟ್ರು ಒಂದ್ ಸ್ವಲ್ಪ ಮೂಳೆ ಇದೈತೆ ಅಂತ. ಇವ್ನು ಸರಿಯಾಗಿ ಅವ್ರ ಮಾತು ವಯಸ್ಸಾಗೈತಲ್ಲ ಅರ್ಥ ಆಗ್ಲಿಲ್ಲ. ಆಮೇಲೆ ನನ್ನ ಮೂಳೆ ಆಮೇಲೆ ಆಗಿಲ್ಲ ಅಂದ್ರೆ ಮುಂಚಿಗೆ ಆಪರೇಷನ್ ಅಷ್ಟೇ. ಕಾಣ್ತಾ ಇಲ್ಲ ಎಕ್ಸ್ರೇ ಅಲ್ಲಿ ಇಷ್ಟು ಬಂದ್ಬಿಟ್ಟಿದಲ್ಲ ಮೂಳೆ. ಸೈಡ್ ಕಣ್ಣ ಕಾಣುತ್ತದ. ಇಷ್ಟು ಬಂದ್ಬಿಟ್ಟಿದಲ್ಲ. ಪ್ಯಾಂಟ್ ಬಿಡು. ದಪ್ಪ 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 ಕಣ್ಣೆ. ಅದನ್ನು ಬಿಡಪ್ಪ. ಒಂದ್ಸತಿ ಕೂತ್ಕೋ. ಚಪ್ಪಲ ಕೂತ್ಕೋ. ಈ ತರ ಸ್ವಲ್ಪ ಊಟ ತಿಂಡಿ ಎಲ್ಲ ಕೂತ್ಕೋಬೇಕು. ಅದು ನಮ್ಮಗ್ ಬೇಕಾದ್ರೆ ಪ್ರೊವೈಡ್ ಮೂಳೆ ಇದ್ದಾಳೆ ಚೆಕ್ ಅಂತ ಅಷ್ಟೇ. ಇಲ್ಲಿ ಕೂತ್ಕೋ. ಎಲ್ಲ ತೋರಿಸ್ಕೊಡ್ತೀನಿ. ಎಕ್ಸರ್ಸೈಸ್ ಫಸ್ಟ್ ವಾಸ ಆಗ್ಲಿ. ಯಾಕಂದ್ರೆ ಮೂಳೆ ಅಂತಲ್ಲ ಮಾತು ಕರಗಬೇಕು. ಇವ್ರು ಹುಡುಗರು ಬೆಳೆಯೋದು ದುಮ್ಕೋದು ಮಾಡೋದು ಆಟ ಆಡೋದು ಮುಂದಕ್ಕೆ ಇರ್ತದೆ. ಮಾಡ್ಲಿಕ್ಕೆ ಬರ್ತಾನೆ. ಇದು ಫಸ್ಟ್ ವಾಸ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಮುಂದಿಗೆ ಎಫೆಕ್ಟ್ ಆಯ್ತದೆ. ಗೊತ್ತಾಯ್ತಾ? ನೀವು ಓದಿ ಮಾಡಿ ಎಲ್ಲ ಏನ್ ಬೇಕು ಮಾಡಿ ಸ್ವಲ್ಪ ಕಂಟಿನ್ಯೂ ಫಾಲೋ ಮಾಡಿ. ಯಾವ ಟ್ರೀಟ್ಮೆಂಟ್ ಒಂದು 2-3 ಸತಿ ಬಂದ್ರೆ ವಾಸ ಆಗ್ತದೆ. ಜಾಸ್ತಿ ಆಗ್ಲಿ ಕಮ್ಮಿ ಆಗ್ಲಿ ನನಗೆ ಬಂದು ಹೇಳಬೇಕು. ಹಾಕೋ.